ಕೋಲಾರದಲ್ಲಿ ಸಮಾವೇಶ ಆಯಿತು ಇವತ್ತು. ಅಲ್ಲಿ ರಾಹುಲ್ ಗಾಂಧಿ ಅವರು ಸಾಕಷ್ಟು ವಿಚಾರಗಳಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು. ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವನ್ನು ಎತ್ತಿ ಕೋಲಾರದಲ್ಲಿ ಇವತ್ತು ಮಾತನಾಡಿರುವುದು. ಚೌಕಿದಾರ್ ಸುಳ್ಳು ಹೇಳಿ ದೇಶಕ್ಕೆ ಮೋಸ ಮಾಡಿದ್ದಾರೆ. ಮೋದಿ ಕೇವಲ 15 ಜನರಿಗಷ್ಟೇ ಕೆಲಸ ಮಾಡ್ತಾರೆ, ಅವರಿಗೋಸ್ಕರ ಮಾತ್ರ ಅವರು ಕೆಲಸ ಮಾಡೋದು ಅಂತ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸ್ತಾ ಹೇಳಿದ್ರು. ಕೋಲಾರದಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವರ ವಾಗ್ದಾಳಿ. ಚೌಕಿದಾರ್ ಕೇವಲ 15 ಜನರಿಗೋಸ್ಕರ ಕೆಲಸ ಮಾಡುವಂತವರು ಅಂತ ಹೇಳಿದ್ದಾರೆ. बीजेपी के प्रेसिडेंट ने कहा कि 15 लाख जुमला था, झूठ था। और आज अब अगर आप नरेंद्र मोदी के भाषण सुने तो उसमें ना रोजगार की बात होती है ना किसानों की बात। उनके मैनिफेस्टो में भी रोजगार के बारे में कुछ नहीं लिखा है। चुनाव के बाद बीजेपी के प्रेसिडेंट ने कहा कि 15 लाख जुमला था, झूठ था। और आज अब अगर आप नरेंद्र मोदी के भाषण सुने तो उसमें ना रोजगार की बात होती है ना किसानों की बात। उनके मैनिफेस्टो में भी रोजगार के बारे में कुछ नहीं लिखा है। चुनाव ಇದು ಕೋಲಾರದಲ್ಲಿ ಮಾತನಾಡ್ತಾ ರಾಹುಲ್ ಗಾಂಧಿ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ. ಕೇವಲ ಇವರು 15 ಜನರಿಗೋಸ್ಕರ ಮಾತ್ರ ಕೆಲಸ ಮಾಡ್ತಿರೋದು, ಆದರೆ ನಾವು ಹಾಗಲ್ಲ, ಪ್ರತಿಯೊಬ್ಬರಿಗೋಸ್ಕರ ಕೆಲಸ. ಜೊತೆಗೆ ಏನು ನಾವು ಒಂದು ಯೋಚನೆಯನ್ನು ಹಾಕೊಂಡಿದ್ದೀವಿ, ಅದನ್ನು ಕೇವಲ ಹೇಳೋದು ಮಾತ್ರವಲ್ಲ, ಅದನ್ನು ಅನುಷ್ಠಾನಕ್ಕೂ ಕೂಡ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಸ್ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಮಾತನಾಡಲಿಕ್ಕೆ ತಯಾರಾಗಿದ್ದಾರೆ. ಬನ್ನಿ ನೋಡೋಣ.